ಚಿಕ್ಕಮ್ಮವರು ಒಬ್ಬರಿಗೆ ಕಷ್ಟ ಕೊಡ್ಬೇಕು ಅಂತ ಯಾವತ್ತೂ ಅನ್ಕೊಳಲ್ಲ. ಅವ್ರಿಗೆ ಉದ್ದೇಶ ಇಲ್ಲ. ಆದ್ರೆ ಅವ್ರು ಮಾಡೋ ಕೆಲ್ಸಗಳಿಂದ ಪ್ರತಿಯೊಬ್ಬರಿಗೂ ಕಷ್ಟನೇ. ಅಯ್ಯೋ ದೇವ್ರೆ, ಎಲ್ ನೋಡಿ ಎಷ್ಟೋ ಸಲ ಅವ್ರ ಅಜ್ಜಿ ಸಕ್ಕುನ ಅದೇ ಚಿಕ್ಕಮ್ಮವ್ರನ್ನ ಮರಕ್ಕೆ ಕಟ್ಟಾಕಿ ಹೊಡೆದಿದ್ದಾರೆ. ಆದ್ರೂ ಇವ್ರು ಬದಲಾಗಿಲ್ಲ. ನಾನು ಮದುವೆ ಆಗಿರೋದು ಇಂಥ ಹುಡುಗಿನ. ಜೀವನ ಪೂರ್ತಿ ನಾನು ನರ್ಕ ಅನುಭವಿಸ್ಲೇಬೇಕಾ? ಏನೇ ಬಂದ್ಬಿಟ್ಟೆ? ಅಯ್ಯೋ ಅವನು ಹೊರಟು ಹೋದ ಅಮ್ಮ, ಹೊರಟು ಹೋದ. ಸಕ್ಕು ಆ ಮುದ್ಕಂಗೆ ಏನ್ ಹೇಳಿದ್ಲು? ಇನ್ನೇನ್ ಹೇಳ್ತಾಳೆ? ನೀನು ಹೆದರಿಸಿ ಕಳ್ಸಿದ್ಮೇಲೆ ಹೇಗ್ ಬಾಯ್ ಬಿಡ್ತಾಳ ಅವಳು? ಆ ವೈದ್ಯ ದೊಡ್ಡ ಮೇಧಾವಿ ಅಂತ ಕಾಣಿಸುತ್ತೆ. ಅವನು ವಿಷಯನ ಕಂಡು ಹಿಡಿದ್ಬಿಟ್ಟ ಅಮ್ಮ. ಸಕ್ಕು ನಾಟಕ ಆಡಿಲ್ಲ ಅಂತ ಅವನಿಗೆ ಗೊತ್ತಾಗ್ಬಿಡ್ತು. ಆಮೇಲೆ ಇವಳೇನು ಹೇಳಲಿಲ್ಲ. ಏನಿದೆ, ಅವ್ರಪ್ಪ ಅಮ್ಮನ್ಗೆ ಈ ವಿಷಯನ ಹೇಳ್ಬೇಡಿ ಅಂತ ಪ್ರಮಾಣ ಮಾಡಿಸ್ಕೊಂಡ್ಲು. ಇಲ್ಲಿ ನಡೆದಿದ್ದೇನು ಮನೇಲಿ ಹೇಳ್ಬಾರ್ದು ಅಂತ ಅಂದ್ಲು. ನನ್ನ ಮಾತನ್ನ ವಿರೋಧಿಸೋ ಧೈರ್ಯ ಅವಳಿಗೆಲ್ಲಿದೆ? ಸರಿ ಹೋಗು. ಸಕ್ಕೋ, ನಿನ್ನನ್ ಬಿಡೋ ಮಾತೇ ಇಲ್ಲ. ವೈದ್ಯರಿಗೆ ನೀನ್ ಯಾರ ಕೈಯಲ್ಲಿ ಸುದ್ದಿ ಕಳಿಸ್ದೆ ಅಂತ ನನ್ಗಿವತ್ತು ಗೊತ್ತಾಗ್ಲೇಬೇಕು. ವೈದ್ಯ ತಾತ, ಇವತ್ತು ನಿಮ್ಮನ್ನ ನೋಡಿದ್ಮೇಲೆ ನನಗೆ ನಮ್ಮಮ್ಮ, ಅಪ್ಪ, ಅಜ್ಜಿ, ಅಭಯ, ಜಿಬ್ರಿ, ಪಾಂಡು ಎಲ್ಲರನ್ನೂ ನೋಡಿದ ಹಾಗೆ ಅನ್ನಿಸ್ತು. ನನ್ನ ವಿಶ್ವರೂಪ ನಿನಗೆ ತೋರಿಸ್ಲೇಬೇಕು ಸಕ್ಕು. ನನ್ನ ಕೋಣೆಯಲ್ಲಿ ಬಿದಿರಿನ ಕೋಲಿದೆ, ಅದು ಮುರಿದು ಹೋದ್ರೂ ಪರವಾಗಿಲ್ಲ. ಆ ವೈದ್ಯರಿಗೆ ನೀನು ಯಾರ ಕೈಯಲ್ಲಿ ಸುದ್ದಿ ಕಳಿಸಿದೆ ಅಂತ ಈಗ ನೀನು ನಿನ್ನ ಬಾಯಿಂದ ಹೇಳಲೇಬೇಕು. ಇಷ್ಟು ದೊಡ್ಡ ಘನಕಾರ್ಯ ಮಾಡಿದ್ದಕ್ಕೆ ನಿನಗೆ ಬಹುಮಾನ ಕೊಡ್ಬೇಕು ಅಲ್ವಾ? ನಾನು ನಿನ್ಗೇನಾದ್ರೂ ಮಾಡಿದ್ನಾ? ಬೇಡ ಬೇಡ ಅಂತ ಕೈ ಆಡಿಸ್ತಿದ್ಯಲ್ಲ, ಏಕೆ? ವೈದ್ಯರಿಗೆ ಯಾರ ಕೈಯಲ್ಲಿ ಸುದ್ದಿ ಕಳಿಸ್ತೆ ಅಂತ ಇವತ್ತು ನನಗೆ ಗೊತ್ತಾಗ್ಲೇಬೇಕು. ನನಗೆ ಹೇಳದೆ ಇಷ್ಟು ದೊಡ್ಡ ಕುತಂತ್ರ ಮಾಡ್ತೀಯ ನೀನು? ನೀನೇನ್ ಬೇಕಾದ್ರೂ ಮಾಡ್ಬೋದು, ಏನ್ ಮಾಡಿದ್ರು ನಡೆಯುತ್ತೆ ಅಂತ ಕನಸು ಕಾಣ್ತಿದ್ಯಾ? ಇಲ್ಲ ಇಲ್ಲ, ಬೇಡ. ಮೊದ್ಲೇ ನೀನ್ ದಡ್ಡಿ ಅಲ್ವಾ? ನಿನಗೆ ಒಂದ್ ಏಟು ಸಾಕಾಗಲ್ಲ, ಬೇಕು ಅಂತಾನೆ ಕೂಗಾಡ್ತೀಯ. ದಿಗು ಈಗ ತಾನೇ ಗಲ್ಲಾಪೆಟ್ಟಿಗೆ ಹತ್ರ ಹೋದ, ಅವನಿಗೆ ಕೇಳ್ಸೋ ಹಾಗೆ ಕಿರ್ಚಿ ಗೋಳಾಡ್ತೀಯ. ಇಲ್ಲಿ ಬೇಡ, ನಡಿ, ನನ್ನ ಕೋಣೆಗ್ ನಡಿ. ಬಾ. ಅಯ್ಯೋ ಅತ್ತೆ, ಬಾರೆ. ದೊಡ್ಡಮ್ಮ, ಸುಳ್ಳು ಹೇಳ್ದೆ ನಿಜ ಹೇಳು. ಹೇಳು, ನೀನು ಆ ವೈದ್ಯರಿಗೆ ಯಾರ ಕೈಯಲ್ಲಿ ಸುದ್ದಿ ಕಳಿಸಿದ್ಯಾ?